ಸಂಕ್ರಾಂತಿ ಬಂತು ಮಾಜಿ ಶಾಸಕ ನಂದೀಶ್ ರೆಡ್ಡಿ ನಿವಾಸದಲ್ಲಿ ಸಂಕ್ರಾಂತಿ ಸಂಭ್ರಮ. ವಿವಿಧ ತಳಿಗಳ ರಾಸುಗಳಿಗೆ ಪೂಜೆ ಪುನಸ್ಕಾರ ಬಳಿಕ ರಾಸುಗಳೊಂದಿಗೆ ಸಂಕ್ರಾಂತಿ ಕಿಚ್ಚು ಹಾಯಿಸಿದ ನಂದೀಶ್ ರೆಡ್ಡಿ. ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮಾಜಿ ಶಾಸಕ ನಂದೀಶ್ ರೆಡ್ಡಿ. ಸಂಕ್ರಾಂತಿ ಹಬ್ಬ ರೈತರ ಹಬ್ಬದ. ವರ್ಷವಿಡೀ ಬೆಳೆದ ಬೆಳೆ ಪೂಜೆ ಸಲ್ಲಿಸಲಾಗುತ್ತೆ. ರೈತರು ಆದಷ್ಟು ಕೆಮಿಕಲ್ ಬಳಸದೆ ಬೆಳೆ ಬೆಳೆಯಲು ಸಲಹೆ ಕೊಟ್ಟಿದ್ದಾರೆ. ಶಿಡ್ಲಘಟ್ಟ ಪೌರಾಯುಕ್ತೆ ಮೇಲೆ ಕಾಂಗ್ರೆಸ್ ಮುಖಂಡ ಅವಾಚ್ಯ ಪದಗಳಿಂದ ನಿಂದನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಅಧಿಕಾರದಲ್ಲಿ ಇಂತಹ ಘಟನೆಗಳು ನಡೆದಿಲ್ಲ. ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಮುಖಂಡರು ಮನಸ್ಥಿತಿಗೆ ಗೊತ್ತಾಗ್ತಾ ಇದೆ. ಕಾಂಗ್ರೆಸ್ ನಡೆದು ಬಂದ ಹಾದಿ ತಿಳಿತಾ ಇದೆ. ಮಹಿಳಾ ಅಧಿಕಾರಿ ಜೊತೆ ತೋರಿಸುವ ದರ್ಪ ಧಿಮಾಕು ಕಾಂಗ್ರೆಸ್ ರಕ್ತದಲ್ಲಿ ಬಂದಿದೆ ಅಂತ ಹರಿಹಾಯ್ದಿದ್ದಾರೆ. ಸುಗ್ಗಿ ಹಬ್ಬ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ಕೋರ್ತಾ, ಏನು ರೈತನಿಗೆ ಭಾಳಷ್ಟು ಸಂತೋಷ ತರ್ತಕ್ಕಂಥ ಹಬ್ಬ ಇದು. ರೈತನಿಗೆ ಶಕ್ತಿ ಕೊಡ್ತಕ್ಕಂಥ ಹಾಗೂ ರೈತನ ಬೆಳೆಗೆ ಎಲ್ಲ ರೀತಿ ಸಹಕಾರ ಕೊಡ್ತಕ್ಕಂಥ ಏನು ಹಸುಗಳು, ಎತ್ತುಗಳು, ಈ ಪ್ರಾಣಿಗಳಿಗೆ ಹಾಗೂ ಪರಿಸರದ ಸಹಕಾರಕ್ಕೆ ಕೃತಜ್ಞತೆ ತಿಳಿಸ್ತಕ್ಕಂಥ ಈ ಸುಗ್ಗಿ ಹಬ್ಬದ ಶುಭ ನಮನಗಳನ್ನು ತಿಳಿಸ್ತಾ ಇದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ನನ್ನ ಮನೆಯಲ್ಲಿ ನನ್ನೆಲ್ಲ ಸ್ನೇಹಿತರು, ನಮ್ಮ ಪಕ್ಷದ ಮುಖಂಡರು ಎಲ್ಲರೂ ಬಂದು ಇಲ್ಲಿ ಒಂದು ಗೋಪೂಜೆಯನ್ನು ಮಾಡುವ ಮೂಲಕವಾಗಿ, ನಾವುಗಳು ರೈತಾಪಿ ಕುಟುಂಬದಿಂದ ಬಂದಿರೋದ್ರಿಂದ ಸಂಕ್ರಾಂತಿ ಅಂದರೆ ನಮಗೊಂಥರ ಒಳಗಡೆ ಒಂದು ಆನಂದ, ಉತ್ಸಾಹ ಕೊಡ್ತಕ್ಕಂಥದ್ದು. ನಾವು ಬಾಲ್ಯದಲ್ಲಿ ಏನು ಭತ್ತ ಬೆಳೆದು ತಂದು ಕಣದಲ್ಲಿ ಹಾಕಿ ಅಲ್ಲಿ ಮಲಗ್ತಕ್ಕಂಥದ್ದು, ಮತ್ತು ತೊಗೊಂಬಂದು ಮನೆ ತುಂಬಿಸ್ತಕ್ಕಂಥ ಹಬ್ಬ ಆಚರಣೆ ಮಾಡ್ತಕ್ಕಂಥದ್ದಿತ್ತು. ಈಗಲೂ ಆ ರೀತಿ ಇಲ್ಲದೆ ಇದ್ರೂ ಆದರೆ ಬೆಳೆ ಬೆಳೀತಕ್ಕಂಥದ್ದು ಈಗಲೂ ಇದೆ. ಈ ಹಬ್ಬದ ಶುಭಾಶಯಗಳು ಮತ್ತೊಮ್ಮೆ ತಿಳಿಸ್ತಾ, ಇನ್ನು ನನ್ನ ಈ ಹಬ್ಬದ ಸಂದರ್ಭದಲ್ಲಿ ಪ್ರತಿಯೊಬ್ಬ ನನ್ನ ಸಹೋದರ ಸಹೋದರಿಯರು, ರೈತ ಕುಟುಂಬದವರಲ್ಲಿ ಒಂದು ವಿನಂತಿ ಏನಂದರೆ, ಇವತ್ತು ಎಚ್ಚೇತಿಗೆ ಏನು ಭೂಮಿಗೆ ನಾವು ಬೆಳೆ ಬೆಳಿಬೇಕಾದ್ರೆ ಔಷಧಿಗಳನ್ನು ಯಾವುದೇ ಒಂದು ಲೆಕ್ಕಾಚಾರವಿಲ್ಲದೆ ನಾವೇನು ಮಾಡ್ತಿದ್ದೀರಿ, ಭೂಮಿ 1-2 ವರ್ಷ ಫಸಲು ಕೊಟ್ಟು 3ನೇ ವರ್ಷ 4ನೇ ವರ್ಷಕ್ಕೆ ಬರಡಾಗ್ತಕ್ಕಂಥದ್ದು ಭಾಳಷ್ಟು ಸನ್ನಿವೇಶಗಳು. ಮತ್ತು ಇನ್ನಷ್ಟು ಹೆಚ್ಚಿಗೆ ಏನು ಹೋದ ತಿಂಗಳ ಮನ್ ಕಿ ಬಾತ್ನಲ್ಲಿ ಮಾನ್ಯ ಪ್ರಧಾನಮಂತ್ರಿ ಅವರು ಹೇಳಿದರು, ಆ್ಯಂಟಿಬಯೋಟಿಕ್ ಒಂದು ಕೊಟ್ಟರೆ ಆಮೇಲೆ ಅದು ಕೆಲಸ ಮಾಡಲ್ಲ, ಮತ್ತು ಸ್ಟ್ರಾಂಗರ್ ಡೋಸ್ ಅಂತ. ಅದೇ ರೀತಿ ಭೂಮಿಗೆ ಫಸಲಿಗೂ ಬೆಳೆ ಬೆಳೆಯೋದಕ್ಕೆ ಔಷಧಿಗಳು ಕೊಡ್ತಕ್ಕಂಥದ್ದು ಆಗತ್ತೆ. ಅದಕ್ಕೆ ನನ್ನ ರೈತ ಕುಟುಂಬದ ಸ್ನೇಹಿತರಲ್ಲಿ ವಿನಂತಿಸ್ತಕ್ಕಂಥದ್ದು, ಪ್ರತಿಯೊಬ್ಬರು 1 ಎಕರೆ ಭೂಮಿ ಇದ್ದರೆ 1-2 ಹಸುಗಳನ್ನು, ದನಗಳನ್ನು ಸಾಕಬೇಕು ಮನೆಯಲ್ಲಿ. ಆ ಗೊಬ್ಬರವನ್ನು ಭೂಮಿಗೆ ಕೊಡುವ ಮೂಲಕವಾಗಿ ಭೂಮಿಯ ಬೆಳೆ ನಾವು ಸೇವಿಸ್ತಕ್ಕಂಥದ್ದು ಆರೋಗ್ಯಕರವಾದಂಥ ಬೆಳೆ ಆಗುತ್ತೆ ಅಂತಕ್ಕಂಥ ಒಂದು ವಿನಂತಿಯನ್ನು ಮಾಡ್ತಿದ್ದೀರಿ ಸ್ನೇಹಿತರೆ. ಎಂದೂ ಇದು BJP ಸರ್ಕಾರದ ಅವಧಿಗಳಲ್ಲಿ ಇದು BJP ಕಾರ್ಯಕರ್ತರು ಎಲ್ಲೂ ಮಾಡಲಿಲ್ಲ ಇಂಥದ್ದು. ಕಾಂಗ್ರೆಸ್ನ ಕಾರ್ಯಕರ್ತರ ಮನಸ್ಥಿತಿ ಹಾಗೂ ನಾಯಕರ ಮನಸ್ಥಿತಿ ಏನು ಅಂತಕ್ಕಂಥದ್ದು, ಕಾಂಗ್ರೆಸ್ ನಡೆದು ಬಂದಿರತಕ್ಕಂಥ ರೀತಿ ಏನು, ಅವರ ಕ್ಯಾರೆಕ್ಟರ್ ಏನು ಅಂತಕ್ಕಂಥದ್ದು ತೋರಿಸ್ಕೊಡ್ತಕ್ಕಂಥದ್ದು ಘಟನೆ ನೆನ್ನೆ ಆಗಿರೋದು. ಒಂದು ಮಹಿಳಾ ಅಧಿಕಾರಿ ಮೇಲೆ ಹೇಗೆಂದರೆ ಆಗ ಮಾತಾಡ್ತಕ್ಕಂಥದ್ದು, ಅದರ್ಪ ದೌರ್ಜನ್ಯಗಳು ಅವರ ರಕ್ತದಲ್ಲೇ ಬಂದಿದೆ. ಅವರುಗಳಿಗೆ ಅಧಿಕಾರ ಸಿಕ್ಕಿದಾಗ ಎಲ್ಲಿಗೆ ಬೇಕಾದರೂ ನಡ್ಕೋಬೋದು ಅಂತಕ್ಕಂಥದ್ದು ನೆನ್ನೆ ತೋರಿಸ್ಕೊಟ್ಟಿದೆ. ಯಶಸ್ ವಿದ್ಯಾಕೇಂದ್ರ ಮತ್ತು ಯಶಸ್ ಪಿಯು ಕಾಲೇಜಿನಲ್ಲಿ 2026-27ನೇ ಸಾಲಿನ ಪ್ರವೇಶಾತಿ ಆರಂಭವಾಗಿದ್ದು, ಮಾಂಟೆಸರಿಯಿಂದ 10ನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ಸೈನ್ಸ್, ಕಾಮರ್ಸ್ ಕೋರ್ಸ್ಗಳು ಲಭ್ಯವಿದ್ದು, ಸೈನ್ಸ್ನಲ್ಲಿ PCMB ಹಾಗೂ PCMC ಕೋರ್ಸ್ಗಳಿದ್ದು, ಕಾಮರ್ಸ್ನಲ್ಲಿ CBA ಹಾಗೂ SABA ಕೋರ್ಸ್ಗಳಿವೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದೆ.
ಲಭ್ಯವಿದ್ದು ಅತ್ಯಾಧುನಿಕ ಶಿಕ್ಷಣ, ಉತ್ತಮ ಶಿಕ್ಷಕರು ಇದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ. ಮಕ್ಕಳನ್ನ ಕರೆದುಕೊಂಡು ಬರಲು ಶಾಲಾ ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ. ಒಮ್ಮೆ ಭೇಟಿ ನೀಡಿ. ಯಶಸ್ಸು ವಿದ್ಯಾ ಕೇಂದ್ರ ಮತ್ತು ಪಿಯು ಕಾಲೇಜು, ಸೋಮಶೆಟ್ಟಿಹಳ್ಳಿ ಮತ್ತು ಚಿಕ್ಕಬಾಣವರದ, ಮಾರುತಿನಗರ, ದಾಸರಹಳ್ಳಿ, ಬೆಂಗಳೂರು 560090. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9606626456, 9743176627, 7829814447.